ನಮಸ್ಕಾರ ಸ್ನೇಹಿತರೆ, ನಾನು ಪುನೀತ್. ವೆಲ್ಕಮ್ ಟು ಅವರ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸೊ ಈ ವಿಡಿಯೋದಲ್ಲಿ ನಾವು ಆಂಗ್ಲೋ ಮೈಸೂರು ಯುದ್ಧ ಏನಿದು ಮೊದಲು 2, 3, 4 ಮತ್ತು ಮರಾಠರ ಜೊತೆ ಆಗ್ತಕ್ಕಂಥ ಆಂಗ್ಲೋ ಮರಾಠ ಯುದ್ಧ 1, 2, 3. ಸೊ 1ನೇ ಆಂಗ್ಲೋ ಮರಾಠ, 2ನೇ ಆಂಗ್ಲೋ, 3ನೇ ಆಂಗ್ಲೋ ಮರಾಠ ಯುದ್ಧ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ತಿಳ್ಕೊಂಡು, ದಯವಿಟ್ಟು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ನೋಡಿ. ಸೊ ನಾನು ಕಂಟಿನ್ಯೂಸ್ ಚಾಪ್ಟರ್ಸ್ ಇದು ಒಂದಾದ್ಮೇಲೆ ಒಂದು. ಸೊ ಅದರಿಂದ ಇದು ಕ್ರೋನಾಲಜಿಕಲ್ ಆರ್ಡರ್ ಆಗಿ, ಅಂದರೆ ಅನುಕ್ರಮವಾಗಿ ಅದು ನನ್ನ ಪ್ಲೇ ಲಿಸ್ಟಲ್ಲಿದೆ. ಪ್ರಾಚೀನ ಭಾರತದ್ದು, ಮಧ್ಯಕಾಲೀನ ಭಾರತದ್ದು, ಇವಾಗ ಆಧುನಿಕ ಭಾರತದ್ದು. ಸೊ ನಾನು ಪ್ರೀವಿಯಸ್ ವೀಡಿಯೋಸ್ ನೋಡಿ ಈ ವಿಡಿಯೋ ನೋಡಿ ಸ್ನೇಹಿತರೆ. ನಾವು ಲಾಸ್ಟ್ ಬಕ್ಸರ್ ಕದನ ನೋಡ್ಕೊಂಡ್ವಿ. ಬಕ್ಸರ್ ಕದನ ಏನಾಯಿತು ಹೇಳಿದೆ, ಮೀರ್ ಕಾಸಿಮ್ಗೂ ಅವ್ರಿಗೂ ಯುದ್ಧ ಆಗಿ ಇಂಗ್ಲೀಷರಿಗೆ ಮೀರ್ ಕಾಸಿಮ್ ಸೋದೋಗ್ತಾನೆ, ಅವ್ನು ಪಲಾಯನ ಮಾಡ್ತಾನೆ. ಆಮೇಲೆ 2ನೇ ಆಲಂ ಶಾ ಕೂಡ ಶರಣಾಗ್ತಾನೆ. ಮೀರ್ ಜಾಫರ್ನ ಪುನಃ ಬಂಗಾಳದ ಮದಾಗಿ ಮಾಡ್ತಾರೆ. ಸೊ ಈ ನಿರ್ಣಾಯಕ ಕದನ ಬಂಗಾಳದ ಮೇಲೆ ಇಂಗ್ಲೀಷರ ಪ್ರಾಬಲ್ಯ ಸ್ಥಿರ ಆಗುತ್ತೆ. ಸೊ ಆಂಗ್ಲೋ ಮೈಸೂರು ಯುದ್ಧ ಬಂದು ಬ್ರಿಟಿಷರ್ ಬಂಗಾಳದ ಪ್ರವಾದ ಸಾಧಿಸಿದ ದಕ್ಷಿಣ ಭಾರತದ ಸಾಮ್ರಾಜ್ಯ ವಿಸ್ತಾರ ಮಾಡಬೇಕು ಅಂತಕ್ಕಂಥ ಕದನಗಳು. ಸೊ ಇದು ಹೈದರ್ ಅಲಿಯಿಂದ ಸ್ಟಾರ್ಟ್ ಆಗುತ್ತೆ. ಹೈದರ್ ಅಲಿ ಬಗ್ಗೆ ಫಸ್ಟ್ ನಾವು ಇದು ಹೋಗೋಕ್ಕಿಂತ ಮುಂಚೆ ಆಂಗ್ಲೋ ಮೈಸೂರು ಹೈದರಾಬಾದಿಗೆ ಸಂಸ್ಕೃತವಾಗಿ ಹೇಳ್ಬಿಡ್ತೀನಿ, ಇದರಲ್ಲಿಲ್ಲ. ಆದರೆ ನಾನು ಹಾಗೆ ಹೇಳ್ತೀನಿ ಸ್ಟೋರಿ ಥರ, ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ. ಹೈದರ್ ಅಲಿ ಹುಟ್ಟಿದ್ದು ಬೂದಿಕೋಟೆ ಅಂತಕ್ಕಂಥ ಒಂದು ಜಾಗದಲ್ಲಿ. ಅವನ ತಂದೆ ಏನಾಗಿರ್ತಾನೆ, ಅವನು ಹಿಂದೂ ರಾಜನ ಸೈನ್ಯದಲ್ಲಿ ಫೌಜ್ದಾರನಾಗಿರ್ತಾನೆ. ಸೊ ಅವನು ಬೂದಿಕೋಟೆನ ಜೈಗರಾಗಿ ಪಡೆದಿರ್ತಾನೆ. ಆದರೆ ಅವನು ಮೃತ ಆದಾಗ ಅವನು 7 ವರ್ಷ ಆಗಿರ್ತಾನೆ. ಸೊ ಅವನು ಯಾವ ಸಮಯದಲ್ಲಿ ಇರ್ತಾನೆ ಅಂದರೆ, ಕೃಷ್ಣರಾಜ ಒಡೆಯರು ಮೈಸೂರು ರಾಜರಾಗಿರ್ತಾನೆ ಆ ಸಮಯದಲ್ಲಿ ಇರ್ತಾನೆ. ಸೊ ಆ ಟೈಮಲ್ಲಿ ಮೈಸೂರು ಕೃಷ್ಣರಾಜ ಒಡೆಯರ ಮಂತ್ರಿ ನಂಜರಾಜ ಅಂತಕ್ಕಂಥವ್ರು, ಅವರೇ ಉಸ್ತುವಾರಿ ನೋಡ್ಕೋತಾ ಇರ್ತಾರೆ. ರಾಜ ಮಾತ್ರ ನಾಮಕಾವಸ್ಥೆ ಆಗಿರ್ತಾನೆ. ಸೊ ಈ ಟೈಮಲ್ಲಿ ಏನು ಮಾಡ್ತಾನೆ, ಹೈದರ್ ಅಲಿ ಇವ್ರ ಜೊತೆ ಸೇರ್ಕೊಂಡು ಅವನು ಕೂಡ ಸೈನ್ಯಕ್ಕೆ ಸೇರ್ಕೋತಾನೆ. ಆಮೇಲೆ ಈ ಹೈದರಾಬಾದ್ ನಿಜಾಮ್ ನಾಸಿರ್ ಜಂಗ್ ಕೊಲೆ ಆದಾಗ ಆಕಸ್ಮಿಕವಾಗಿ ಆ ಭಂಡಾರದಲ್ಲಿರ್ತಕ್ಕಂಥ ಅವನ ಏನು ಭಂಡಾರ ಇರುತ್ತೆ, ಅವನ ಭಂಡಾರ ಅಂತಂದರೆ ಅವನ ಸಂಪತ್ತಲ್ಲಿ ಸ್ವಲ್ಪ ಭಾಗ ಅವನಿಗೆ ಸಿಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಅವನ ಸೈನಿಕರ ಒಂದು ಸೈನ್ಯವನ್ನು ಕಟ್ತಾನೆ. ಅದು ಫ್ರೆಂಚ್ ಸೈನ್ಯ ಮಾದರಿಯಲ್ಲಿ ಕಟ್ತಾನೆ. ಫ್ರೆಂಚ್ ಅವ್ರದ್ದು ಒಂದು ಸೈನ್ಯ ಮಾದರಿಯಲ್ಲಿ ಅದರ ಒಂದು ತರಬೇತಿ ಕೊಟ್ಟು, ಆಮೇಲೆ ಅವನೇನು ಮಾಡ್ತಾನೆ, ನಂಜರಾಜನ ಜೊತೆ ಸೇರಿಕೊಂಡು ಬ್ರಿಟಿಷರ ಮೇಲೆ ದಂಗೆ ಎತ್ತೋದಾಗ ಫಿರಂಗಿಗಳನ್ನ ವಶಪಡಿಸ್ಕೋತಾನೆ. ಹೀಗೆ ಅವನು ಒಂದು ಪ್ರಬಲವಾಗಿ ಬೆಳಿತಾನೆ. ಸೊ ಬೆಳೆದಾಗ ಇವನು ನಂಜರಾಜ ಅಶಕ್ತ ಆಗಿದಾಗ ಅವನು ಸೋಲಿಸಿ ಮೈಸೂರಿನ ಅರಸನಾಗಿ ಸುಮ್ಮನೆ ನಾಮಕಾವಸ್ಥೆ ಮಾಡಿ ಅವನು ತನ್ನ ಒಂದು ನೆಲೆಯನ್ನು ಕಂಡ್ಕೋತಾನೆ ದಕ್ಷಿಣ ಭಾರತದಲ್ಲಿ. ಸೊ ಇದೆಲ್ಲ ಆಗೋ ಒಂದು ಸಮಕಾಲೀನದಲ್ಲಿ ಮರಾಠರು ಮೊಘಲರ ಮೇಲೆ ಯುದ್ಧ ಸಾರಿಕೊಂಡು ಅವರು ಉತ್ತರ ಭಾರತದ ಕಡೆ ಕಾನ್ಸಂಟ್ರೇಟ್ ಆಗಿರ್ತಾರೆ. ಸೊ ಇವನು ಇಲ್ಲಿ ದಕ್ಷಿಣ ಭಾರತದಲ್ಲಿ ಬೆಳವಣಿಗೆ ಹೊಡ್ತಾನೆ. ಸೊ ಕೊನೆಗೇನಾಗುತ್ತೆ, ಮರಾಠರಿಗೂ ಮತ್ತು ಹೈದರಾಬಾದ್ ನಿಜಾಮನ್ಗೂ ಇವನ ಮೇಲೆ ಅಸೂಯೆ ಹುಟ್ಟುತ್ತೆ. ಸೊ ಇವನ ಮೇಲೆ ಅಸೂಯೆ ಹುಟ್ಟಿದಾಗ ಏನಾಗುತ್ತೆ, ಇವನು ಸೋಲಿಸ್ಬೇಕಲ್ಲ ಹೇಗಾರು ಮಾಡಿ ಅಂತಕ್ಕಂಥದ್ರಿಂದ, ಮತ್ತು ಇಂಗ್ಲೀಷರಿಗೂ ಕೂಡ ಇವನು ಬೆಳೀತಾ ಇರೋದ ಮೇಲೆ ಅವ್ರಿಗೂ ಹೊಟ್ಟೆ ಕಿಚ್ಚು ಸಿಟ್ಟು ಬರುತ್ತೆ. ಸೊ ಆಗ ಆಟೋಮೆಟಿಕ್ಕಾಗಿ ಇಂಗ್ಲೀಷರು ಅವ್ರ ಮೇಲೆ ಮರಾಠರು ಮತ್ತು ಹೈದರಾಬಾದ್ ನಿಜಾಮನ್ನ ತಂದು ಕಡೆ ಸೇರ್ಕೋತಾರೆ. ಆದರೆ ಇವನೇನು ಮಾಡ್ತಾನೆ, ಯಾರು ಮೈಸೂರಿನಲ್ಲಿಯೇ ಇದೇ ಯುದ್ಧ ನಡೆಯೋಕ್ಕೆ ಕಾರಣ ಅಂದರೆ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767 1769 ಏನು ನಡೀತು, ಈ ಪ್ರಾಬಲ್ಯನೇ ಕಾರಣ. ಸೊ ಆಗ ಮರಾಠ ಇಂಗ್ಲೀಷ್ನ ಏನು ಮಾಡ್ತಾನೆ, ನಿಜ ಮತ್ತು ಇಂಗ್ಲೀಷ್ ಹೈದರಾಬಾದ್ ವಿರುದ್ಧ ತ್ರಿಕೂಟ ರಚಿಸ್ತ. ಆದರೆ ಇವನು ಹೈದರಾಬಾದಿಗೆ ಕಿಲಾಡಿ, ಯಾರೋ ಹೈದರ್ ಅಲಿ, ಅವನೇನು ಮಾಡ್ತಾನೆ, ಮರಾಠರಿಗೆ 35 ಲಕ್ಷ ಕೊಟ್ಬಿಟ್ಟು ಕೋಲಾರದತ್ತ ಒಂದು ಜಿಲ್ಲೆ ಕೊಟ್ಬಿಡ್ತಾನೆ. ಮತ್ತು ಆವಾಗ ಮರಾಠರು ಏನಾಗುತ್ತಾರೆ, ಸಪ್ರೇಟ್ ಆಗೋಗ್ತಾರೆ. ಆಗ ಇಂಗ್ಲೀಷರು ಮತ್ತು ಇವನು ಹೈದರಾಬಾದ್ ನಿಜಾಮ್ ಬರ್ತಾನೆ ಆದರೆ ಯುದ್ಧಕ್ಕೆ. ಆದರೆ ಅವ್ರು ಸೋಲೋ ಒಂದು ಸ್ಥಿತಿಲಿದ್ದಾಗ ಈ ಹೈದರಾಬಾದ್ ನಿಜಾಮ್ ನನಗೆ ಗೊತ್ತಾಗಿ ಅವನೇನು ಮಾಡ್ತಾನೆ, ಹೈದರಾಬಾದ್ ಕೂಡ್ಕೊಂಡ್ಬಿಡ್ತಾನೆ. ಸೊ ಹೀಗಾಗಿ ಈ ಮೊದಲನೇ ಮೈಸೂರು ಯುದ್ಧದಲ್ಲಿ ಇವರೇ ಗೆಲ್ತಾರೆ, ಹೈದರ್ ಅಲಿ ಗೆಲ್ತಾನೆ. ಆದರೆ ಇದನ್ನು ಅವರು ಇಂಗ್ಲೀಷರು ಏನು ಮಾಡ್ತಾರೆ, ಅವ್ರು ಸೋಲ್ತಾ ಇದ್ರಂಗೆ ಗೊತ್ತಾಗುತ್ತೆ, ಮುಂದೆ ಆಲೋಚನೆ ಮಾಡ್ತಾರೆ. ಸೊ ಏನು ಮಾಡಬೇಕು ಇದಕ್ಕೆ ಅಂತ ಆಲೋಚನೆ ಮಾಡಿ ಮದ್ರಾಸ್ ಒಪ್ಪಂದವನ್ನು ಸಹಿ ಮಾಡ್ಕೋತಾರೆ. ಯುದ್ಧ ಮಾಡಿ ನಾವು ಸೋಲ್ತೀವಿ ಅಂದ್ಕೊತಂದ್ಬಿಟ್ಟು 1700 ಇದೆ ನೋಡಿ, 1700 ಮದ್ರಾಸ್ ಒಪ್ಪಂದ ಪ್ರಕಾರ ಅವ್ರು ಗೆದ್ದ ಕಡೆ ನಾವು ವಾಪಸ್ ಕೊಡಬೇಕು, ಇವ್ರ ಮೇಲೆ ಅವ್ರು ಯುದ್ಧ ಬರಬಾರ್ದು, ಪರಸ್ಪರ ಸಹಾಯ ಮಾಡೋಕೆ ಇವ್ರ ಮೇಲೆ ಬೇರೆ ಯಾರು ಯುದ್ಧ ಮಾಡಿದ್ರೆ ಅಂತಕ್ಕಂಥ ಒಪ್ಪಂದವನ್ನು ಮಾಡ್ಕೋತಾರೆ. ಸೊ ಇದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ. ಆದರೆ 2ನೇ ಆಂಗ್ಲೋ ಮೈಸೂರು ಯುದ್ಧ ಪುನಃ ಏನು ಅದೇ ಕಾರಣ ಅಂತಂದರೆ, ಇದೇ ಇಂಗ್ಲೀಷರು ಏನು ಮಾಡ್ತಾರೆ, ಬ್ರಿಟಿಷರು ಹೊಡೆದು ಆಳುವ ನೀತಿ, ಅವರು ಪುನಃ ಮರಾಠರ ಮೇಲೆ ಮೈಸೂರು ಮೇಲೆ ಆಕ್ರಮಣ ಮಾಡ್ತಾರೆ. ಎಚ್ಚೆತ್ಸಿ ಅವ್ರಿಗೆ ಎತ್ಕಟ್ಟಿ ಮೈಸೂರು ಆಕ್ರಮಣ ಮಾಡ್ತಾರೆ.
ಇದರಿಂದ ಏನಾಗುತ್ತೆ, ಮದ್ರಾಸ್ ಒಪ್ಪಂದದ ಪ್ರಕಾರ ಮರಾಠರು ವಾಪಸ್ ಇವ್ರ ಮೇಲೆ ಯುದ್ಧಕ್ಕೆ ಬಂದಾಗ ಇಂಗ್ಲೀಷ್ ಸಹಾಯ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಮದ್ರಾಸ್ ಒಪ್ಪಂದದಲ್ಲಿ. ಅದು ಅವ್ರು ಹಾಗೆ ಮಾಡಲ್ಲ. ಮತ್ತು ಫ್ರೆಂಚ್ ವಸಾಹತಾಗಿರ್ತಕ್ಕಂಥ ಅದರಿಂದ ಕೋಪಗೊಳ್ತಾನೆ ಯಾರು ಹೈದರಾಲಿ. ಆಮೇಲೆ ಫ್ರೆಂಚ್ ವಸಾಹತು ಮತ್ತು ಇದರ ರಕ್ಷಣೆ ಇಲ್ಲದ ಮಾಹೆಯನ್ನು ಬ್ರಿಟಿಷ್ ಆಕ್ರಮಿಸಿದಾಗ ಇವನಿಗೆ ಅವಕಾಶ ಸಿಗುತ್ತೆ. ಆಗ ಇವನು ಬ್ರಿಟಿಷರು ಫ್ರೆಂಚ್ ಜೊತೆ ಸೇರ್ಕೊಂಡು ಬ್ರಿಟಿಷರ ಮೇಲೆ ಯುದ್ಧಕ್ಕೆ ದಾಳಿ ಮಾಡ್ತಾನೆ. ಆಗ ಆರಂಭಿಕ ಕದನದಲ್ಲಿ ಸೋಲಿಸ್ತಾನೆ. ಆದರೆ ಸರ್ ಐರ್ಕೂಟ್ ಅಂತಕ್ಕಂಥವನು ಏನು ಬರ್ತಾನೆ ಆಮೇಲೆ ಎರಡನೇ ಸರ್ ಐರ್ಕೂಟನ್ನು ಕಳಿಸಿದಾಗ 1780ರಲ್ಲಿ ಪೋರ್ಟೋನೋವೋ ಅನ್ನೋ ಯುದ್ಧದಲ್ಲಿ ಹೈದರನ್ನು ಸೋಲಿಸ್ತಾರೆ. ಈಗ ಇದೆಲ್ಲ ಯುದ್ಧ ನಡೆಯೋ ಟೈಮಲ್ಲೇ ಹೈದರಾಲಿ ಸಾಯ್ತಾನೆ. ಆಗ ಅವನ ಮಗ ಟಿಪ್ಪು ಸುಲ್ತಾನ್ ಯುದ್ಧ ಮುಂದುವರಿಸ್ತಾನೆ. ಆದರೆ ಅವನು ಕೂಡ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಆಗ 1784ರಲ್ಲಿ ಮಂಗಳೂರು ಒಪ್ಪಂದ ಅಂತಕ್ಕಂಥದ್ದನ್ನು ಮಾಡಿಕೊಂಡು ಯುದ್ಧವನ್ನು ಸ್ಥಾಪನೆ ಮಾಡ್ತಾರೆ. ಈ ಮಂಗಳೂರು ಒಪ್ಪಂದದ ಅನ್ವಯ ಈ ಪಕ್ಷ ಗೆದ್ದ ಪ್ರದೇಶ ವಾಪಸ್ ಕೊಡಬೇಕು, ಯುದ್ಧಕ್ಕೆ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಮಾಡ್ಕೋತಾರೆ. ಸೊ ಇದು ಎರಡನೇ ಒಂದು ಏನು ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯೋಕ್ಕೆ ಏನು ಕಾರಣ ಅಂತಂದರೆ, ಅವನಿಗೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಇಂಗ್ಲೀಷ್ ಮೇಲೆ ಬದ್ಧವೈರಿಯಾಗಿ ತಂದೆ ಸತ್ತೋಗಿರ್ತಾನೆ. ಅದರ ಒಂದು ಸಂಕಟ, ನೋವು ಮತ್ತು ರೋಷ ಇರುತ್ತೆ. ಅವನೇನು ಮಾಡ್ತಾನೆ, ತನ್ನ ರಾಯಭಾರಿಗಳನ್ನ ಕಳಿಸಿ ಸೈನ್ಯವನ್ನು ಡೆವಲಪ್ ಮಾಡಬೇಕು ಅಂತೇಳಿ ಫ್ರಾನ್ಸ್ಗೂ ಟರ್ಕ್ಗೂ ಕಳಿಸ್ತಾನೆ. ಆ ಸೈನ್ಯವನ್ನು ಕಟ್ಟಬೇಕಾದ್ರೆ ಆ ಒಂದು ಆಧುನಿಕ ತಂತ್ರಜ್ಞಾನ ಬೇಕಾಗುತ್ತೆ. ಅದರಿಂದ ಅವ್ರಿಗೆ ಕಳಿಸ್ತಾನೆ. ಅವ್ರ ಸಹಾಯ ಕೂಡ ಕೇಳ್ತಾನೆ, ಅವರ ಸೈನ್ಯ ಸಹಾಯ ಕೂಡ ಕೇಳ್ತಾನೆ. ಇದು ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ. ಆ ಟೈಮಲ್ಲಿ ಭಾರತಕ್ಕೆ ಕಾರ್ನವಾಲಿಸ್ ಅವನು ಬಂದಿರ್ತಾನೆ. ಯಾರು ನಮ್ಮ ಅಂದರೆ ಬ್ರಿಟಿಷ್ ಏನಿರುತ್ತೆ ಅಲ್ಲಿ ಭಾರತ ಗವರ್ನರ್ ಆಗಿ ಕಾರ್ನವಾಲಿಸ್ ಇರ್ತಾನೆ. ಸೊ ಅವನು ಬಂದಿರ್ತಾನೆ. ಮತ್ತು ಇನ್ನೊಂದು ಕಡೆ ಏನಾಗುತ್ತೆ, ತಿರಂಕ ರಾಜನು ಟಿಪ್ಪುವಿಗೆ ಹಲವು ವೈಷಮ್ಯ ಇರುತ್ತದೆ. ಸೊ ಅವನ ಮೇಲೆ ಕೂಡ ಅವನು ಇದು ಮಾಡ್ತಾನೆ. ಅದನ್ನೇ ಇಲ್ಲಿ ಕೊಟ್ಟಿರೋದು ನೋಡಿ. ಹೊರಾಕ ಟಿಪ್ಪು ಫ್ರೆಂಚ್ ಸಾವನ್ನ ಪ್ರಯತ್ನ 1790 ಟಿಪ್ಪು ತಿರುವಂಕೂರಿನಲ್ಲಿ ಅಪ್ರೋಜಿತ ಪ್ರಚಾರ ಮಾಡಿದ ಯುದ್ಧ ಆರಂಭ ಆಗುತ್ತೆ. ಸೊ ಹೀಗೆ ತಿರುವಂಕೂರು ಕಂಪನಿ ಮೇಲೆ ಯುದ್ಧ ಆರಂಭ ಆದಾಗ ಇವರು ತಿರುವಂಕೂರು ರಾಜರಿಗೆ ಇವನು ಸಹಾಯ ಬೇಡ್ತಾನೆ, ಬ್ರಿಟಿಷರ ಸಹಾಯ. ಸೊ ಅವ್ರು ಬರ್ತಾರೆ ಟಿಪ್ಪು ಮೇಲೆ ಪುನಃ. ಮತ್ತು ಇವನು ಫ್ರೆಂಚರು ಟರ್ಕರ ಒಂದು ಸೈನ್ಯದ ಏನು ಸಹಾಯ ಬೇಡ್ತಾನೆ ಅದು ಗೊತ್ತಾಗುತ್ತೆ. ಸೊ ಕಾರ್ನವಾಲಿಸ್ ಬ್ರಿಟಿಷ್ ಗವರ್ನರ್ ಏನು ಮಾಡ್ತಾನೆ, ಕಾರ್ನವಾಲಿಸ್ ಆಗಿದ್ದಕ್ಕಂಥ ಗವರ್ನರ್ ಬರ್ತಾನೆ. ಮರಾಠ ನಿಜಾಮ ತನ್ನೆಡೆ ಸೆಳ್ಕೊಂಡು ಟಿಪ್ಪುವನ್ನು ಏಕಾಂಗಿಯಾಗಿ ಮಾಡಿಬಿಟ್ಟು 1792ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸೋಲಿಸ್ತಾರೆ. ಮತ್ತು ಒಪ್ಪಂದ ಮಾಡ್ಕೋತಾರೆ. ಅದ್ರ ಬಗ್ಗೆ ರಾಜ ಅರ್ಧ ಭಾಗನ ಕೊಡಬೇಕಾಗತ್ತೆ. ಮತ್ತು 330 ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ. ಮತ್ತು ಅದು ಕೊಡೋ ತನಕ ಅವ್ರ ಮಕ್ಕಳನ್ನು ದತ್ತು ಮಕ್ಕಳಾಗಿ ಕೊಡಬೇಕಾಗತ್ತೆ. ಸೊ ಇದು ಶ್ರೀರಂಗಪಟ್ಟಣದ ಒಪ್ಪಂದ ಮಾಡ್ಕೋತಾರೆ. ಸೊ ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಸ್ನೇಹಿತರೆ. ಟಿಪ್ಪುಗೆ ತುಂಬ ರೋಷ ಇರುತ್ತೆ. ಮತ್ತು ಮಕ್ಕಳನ್ನು ಕೂಡ ಹೊತ್ತೆಯಾಳಾಗಿ ಇಟ್ಟಿರ್ತಾನಲ್ಲ, ಏನಾರ ಮಾಡೋಗಿ ಇವ್ರನ್ನ ಸೋಲಿಸ್ಬೇಕು ಅಂಥೇಳಿ ತನ್ನ ಕಾಳಾಳು ಪಡೆ, ಅಶ್ವಪಡೆ ಎಲ್ಲನೂ ಕೂಡ ಅವನು ಹೆಚ್ಚಿಸ್ಕೋತಾನೆ. ಮತ್ತು ತನ್ನ ರಾಜ್ಯದ ಕೃಷಿನ ಅಧಿಕಾರ ಪ್ರೋತ್ಸಾಹ ಮಾಡ್ತಾನೆ. ಹಿಂದೂ ರಾಜಮೃತ ಅವನ ಅಪ್ರಾಪ್ತ ವಯಸ್ಕ ಮಗ ನಾಮಮಾತ್ರಿಕ ಸಿಂಹಾಸನ ಹೇಳಿಸ್ತಾನೆ. ಅಂದರೆ ಮೈಸೂರು ಮಹಾರಾಜ ಏನಿರ್ತಾನೆ ಅವನ ಮಗನ ನಾಮಮಾತ್ರಕ್ಕಾಗಿ ಸಿಂಹಾಸನ, ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇವನು ಬ್ರಿಟಿಷ್ ಸೋಲಿಸಲೇಬೇಕು ಅಂತ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಒಂದು ಪ್ರಯತ್ನ ಮಾಡಬೇಕು ಅಂತ ಅವನು ಮಾಡ್ತಾನೆ. ಜೊತೆಗೆ ವಿದೇಶಿಯರ ರಾಜರ ಮೈತ್ರಿ ಅರೇಬಿಯಾ, ಟರ್ಕಿ, ಅಫ್ಘಾನಿಸ್ತಾನ, ಮಾರಿಷಸ್ ದ್ವೀಪದ ಫ್ರೆಂಚರ ಬಳಿ ರಾಯಭಾರಿ ಕಳಿಸ್ತಾನೆ. ಅಲ್ಲೂ ಕೂಡ ಅವರು ತನ್ನ ಸದಸ್ಯಕ್ಕೆ ಅಂದರೆ ಬೇಕು, ತಮ್ಮ ಹೆಲ್ಪ್ ಬೇಕು ಅಂತ ಹೇಳಿ, ತಮ್ಮ ಸೈನಿಕರ ಹೆಲ್ಪ್ ಬೇಕು ಅಂತ ಹೇಳಿ ಕಳಿಸ್ತಾನೆ ಸಹಾಯಕ್ಕೋಸ್ಕರ. ಶ್ರೀರಂಗಪಟ್ಟಣ ಬಂದು ಅಲ್ಲಿ ಸ್ವತಂತ್ರ ವೃಕ್ಷ ನೆಟ್ಟರು. ಅಂದರೆ ಫ್ರೆಂಚ್ ಸೈನಿಕರು ಕೂಡ ಬರ್ತಾರೆ. ಆದರೆ ಒಂದು ಸಣ್ಣ ಸೈನಿಕ ಮಂಗಳೂರಿಗೆ ಬರುತ್ತೆ, ಮಂಗಳೂರಿಗೆ ಫ್ರೆಂಚಿಂದ, ಎಲ್ಲಿ ಮಾರಿಷಸಿಂದ ಬರುತ್ತೆ. ಅದೇ ಸಮಯ ಲಾರ್ಡ್ ವೆಲ್ಲೆಸ್ಲಿ ಕಲ್ಕತ್ತಾ ತಲುಪ್ತಾನೆ. ಬ್ರಿಟಿಷ್ ಕಾತರನಾಗಿರ್ತಕ್ಕಂಥದ್ದು ಮತ್ತು ಮಂಗಳೂರಿಗೆ ಫ್ರೆಂಚ್ ಸೈನ್ಯ ಬಂದಿರತಕ್ಕಂಥ ಗೊತ್ತಾಗುತ್ತೆ. ಇದರಿಂದ ಗೊತ್ತಾಗುತ್ತೆ ಇವನು ನಮ್ಮ ಮೇಲೆ ಮಸಲತ್ ಮಾಡ್ತಾ ಇದ್ದಾನೆ, ಅಂದರೆ ನಮ್ಮನ್ನ ಸೋಲ್ಸೋಕ್ಕೆ ಇವನು ತಯಾರಿ ನಡೆಸ್ತಾ ಇದ್ದಾನೆ ಅಂತಕ್ಕಂಥ ಗೊತ್ತಾಗುತ್ತೆ. ಆಗ ಲಾರ್ಡ್ ವೆಲ್ಲೆಸ್ಲಿ ಏನು ಮಾಡ್ತಾನೆ, ಟಿಪ್ಪು ಮುಗಿಸ್ಬೇಕು ಅಂತ ಅಷ್ಟೇ ಕಾಯ್ತಾ ಇರ್ತಾನೆ. ಅಂದರೆ ಮೂರನೇ ಮೈಸೂರು ಯುದ್ಧ ನಡೆದು ಕಾರ್ನವಾಲಿಸ್ ಮತ್ತು ಟಿಪ್ಪುವಿನ ಮೇಲೆ ಜೊತೆ ನಮಗೆ 4ನೇ ಮೈಸೂರು ಯುದ್ಧ ನಡೆಯತಕ್ಕಂಥದ್ದು ಲಾರ್ಡ್ ವೆಲ್ಲೆಸ್ಲಿ ಮತ್ತು ಟಿಪ್ಪು ಅಂತ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಜ್ಞಾಪಕದಲ್ಲಿರಲಿ ಸ್ನೇಹಿತರೆ. ಲಾರ್ಡ್ ವೆಲ್ಲೆಸ್ಲಿ ಮತ್ತು ಇದು ಇಲ್ಲಿದೆ ನೋಡಿ, ಲಾರ್ಡ್ ವೆಲ್ಲೆಸ್ಲಿ ಮತ್ತು ಇದು ಅದು ಇಲ್ಲಿದೆ, ಎಲ್ಲಿ ಲಾರ್ಡ್ ವೆಲ್ಲೆಸ್ಲಿ, 4ನೇ ಮೈಸೂರು. ಮತ್ತು 3ನೇ ಇದು ನಡೆದಿದ್ದು ಇಲ್ಲಿದೆ ನೋಡಿ, ಎಲ್ಲೋಯ್ತದು, ಲಾರ್ಡ್ ಕಾರ್ನವಾಲಿಸ್ ಮರಾಠ ಮತ್ತು ಅವನು ಕಟ್ಕೊಂಡು 3ನೇ ಮೈಸೂರು ಯುದ್ಧ ನಡೆದಿದ್ದು ಇದು. ಮತ್ತು 2ನೇ ಮೈಸೂರು ಯುದ್ಧ ಸರ್ ಐರ್ಕೋಟ್ ಏನಿರ್ತಾನೆ ಅದು 2ನೇ ಮೈಸೂರು ಯುದ್ಧ ನಡೆದಿದ್ದು ಸರ್ ಐರ್ಕೋಟ್ ಜೊತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್
ಸರ್ ಏರ್ಕೋಟ್ ಜೊತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಏನಾಗುತ್ತೆ, 4ನೇ ಮೈಸೂರು ಯುದ್ಧ ಏನು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬ್ರಿಟಿಷರು ಅತಿ ದೊಡ್ಡ ವೈರಿಯಾಗಿ ಅವರು ಎಲ್ಲರನ್ನೂ ಸೆಳ್ಕೋತ ತಮ್ಮೆಡೆಗೆ. ಇವನು ಸೋತ್ರೆ ಅಲ್ಲಿ ಮೈಸೂರು ಪ್ರದೇಶ ಏನಿರುತ್ತೆ ಅದನ್ನೆಲ್ಲ ಹಂಚ್ಕೊಳ್ಳೋಣ ಅಂತ ಮರಾಠರು, ಹೈದರಾಬಾದ್ ನಿಜಾಮ ಎಲ್ಲ ತಮ್ಮ ಕಡೆ ಸೇರಿಸ್ಕೋತಾನೆ. ಈ ಯುದ್ಧದಲ್ಲಿ ಧೈರ್ಯಶಾಲಿ ಹೋರಾಡಿದ ಟಿಪ್ಪು ಮರಣವಂತ ಮೈಸೂರು ಹುಲಿ ಅಂತ ಬಿರುದು ಕೂಡ ಬರುತ್ತೆ. ಟಿಪ್ಪು ನಂತರ ಬ್ರಿಟಿಷರು ಮರಾಠ ನಿಜಾಮರೊಂದಿಗೆ ಹಂಚ್ಕೋತಾರೆ. ಒಂದು ಭಾಗವನ್ನು ಮೈಸೂರು ಒಡೆಯರಿಗೂ ಕೂಡ ಕೊಡ್ತಾರೆ, ಮೈಸೂರಿನ ಹಿಂದೂ ಒಡೆಯಂಗೂ ಕೂಡ ಕೊಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ರಾಜರಾಗ್ತಾರೆ ಆ ಟೈಮಲ್ಲಿ. ಅಂದರೆ ಕೃಷ್ಣರಾಜ ಒಡೆಯರ ಮಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರ ಮೊದಲು ರಾಜನಾಗ್ತಾರೆ. ಸೊ ಈ ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಏನು ಸಹಾಯಕ ಸೈನ್ಯ ಪದ್ಧತಿ, ಅವ್ನು ಟಿಪ್ಪು ಏನು ಒಪ್ಪಲಿಲ್ಲ ಅದು ಸಹಿ ಮಾಡಲು, ಅದರಿಂದ ಇದು ನಡೀತು ಯುದ್ಧ ಅಂತಕ್ಕಂಥದ್ದು ಏನು ಇಲ್ಲಿದೆ ನೋಡಿ ಇದು. ಸೊ ಏನಿದು ಸಹಾಯಕ ಸೈನ್ಯ ಪದ್ಧತಿ ಅಂತಂದರೆ ಇವರು ಬ್ರಿಟಿಷಿಗೆ ಕೊಡ್ತಕ್ಕಂಥ ಒಂದು ಸೈನ್ಯ ತಮ್ಮ ಸ್ಥಾಪನೆಯಲ್ಲಿ ತಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಅದನ್ನು ಸಾಕಬೇಕು. ಅಂದರೆ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೆಲ್ಲ ಮಾಡಿ, ಮತ್ತು ಅವ್ರು ಬ್ರಿಟಿಷರು ಕೇಳಿದಾಗ ಆ ಸೈನ್ಯ ಕಳಿಸ್ಬೇಕು, ಅದರ ಖರ್ಚು ವೆಚ್ಚ ಇವ್ರು ಭರಿಸ್ಬೇಕು, ಮತ್ತು ಒಬ್ಬ ರೆಸಿಡೆಂಟ್ ಅಂತಕ್ಕಂಥದ್ದನ್ನು ಇಟ್ಕೋಬೇಕು, ಮತ್ತು ಬೇರೆ ರಾಜ್ಯದ ಜೊತೆ ಅವರು ಒಪ್ಪಂದ ಮಾಡ್ಕೊಳ್ಳೋಂಗಿಲ್ಲ, ಬ್ರಿಟಿಷರ ಪೂರ್ವಾನುಮತಿ ಇಲ್ಲದೆ ವಿದೇಶ ನೇಮಿಸ್ಕೊಳ್ಳೋಂಗಿಲ್ಲ. ಸೊ ಇದೆಲ್ಲ ಸೇರಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳ್ತೀವಿ. ಅದನ್ನು ತಂದವರು ಯಾರು, ಲಾರ್ಡ್ ವೆಲ್ಲೆಸ್ಲಿ. ಇದು ಇಂಪಾರ್ಟೆಂಟು. ಲಾರ್ಡ್ ವೆಲ್ಲೆಸ್ಲಿ 1790ರಲ್ಲಿ ತಂದ. ದಯವಿಟ್ಟು ನಾನು ಹೇಳೋದ್ನೆಲ್ಲ ಒಂದೊಂದೇ ಲೈನಲ್ಲಿ ನೀವು ಬುಕ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಒಂದೊಂದೇ ನೋಟ್ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ನೀವು ಮಾಡ್ಕೊಂಡ್ರೆ ಅದು ನಿಮಗೆ ತಲೆಯಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ ನಾನು ಕೊಡೋಕ್ಕಿಂತ. ಸೊ ಇದು ಇಂಪಾರ್ಟೆಂಟು. ನೆಕ್ಸ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿನ ಕಾರಣ ಯಾರು ತರ್ತಾರೆ, ಲಾರ್ಡ್ ಡಾಲೌಸಿ ತರ್ತಾನೆ. ಅದು ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಯಾರು ರಾಜ್ಯದಾಗೆ ಮಕ್ಕಳಿರಲ್ಲ ಅವರು ಯಾರು ದತ್ತು ಮಕ್ಕಳಾಗಲಿ ಬೇರೆ ಮಕ್ಕಳನ್ನಾರು ತೊಗೊಂಡ್ರು ರಾಜ್ಯಕ್ಕೆ ನೇಮಿಸ್ದಂಥ ಇದಿರಲ್ಲ. ಸೊ ಹೀಗಾಗಿ ಇದ್ರೂ ಕೂಡ ಎಷ್ಟೊಂದು ಜನ ತಮ್ಮ ರಾಜ ಮನೆತನ ಕಳ್ಕೊತಾರೆ. ಅದರಲ್ಲಿ ಪ್ರಮುಖರು ಒಂದು ಸತಾರಾ, ಜೈಪುರ, ಸಂಬಲ್ಪುರ್, ಉದಯಪುರ, ಝಾನ್ಸಿ, ನಾಗ್ಪುರ್ ಮತ್ತು ಭಗತ್ಪುರ್ ಇವ್ರನ್ನ ಕಳ್ಕೊಂಡು ಇವ್ರು ಬ್ರಿಟಿಷರು ಅದನ್ನು ವಶಪಡಿಸ್ಕೋತಾರೆ. ಸೊ ಇದು ಬಂದು ನಮ್ಮ ಆಂಗ್ಲೋ ಮೈಸೂರು ಯುದ್ಧ. ಸೊ ಮರಾಠರ ಯುದ್ಧ ಏನು ಅಂತಂದರೆ, ಇದು 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೀಬೇಕಾದ್ರೆ ಮೊದಲ ಮರಾಠ ಯುದ್ಧ ಕೂಡ ನಡೀತಾ ಇರುತ್ತೆ. ಅಂದರೆ ಮರಾಠ ಯುದ್ಧ ನಡೆಯೋಕ್ಕೆ ಕಾರಣ ಏನು ಅಂತಂದರೆ, ಮರಾಠರಲ್ಲಿ ಪೇಶ್ವೆ ಏನು ಆಡಳಿತ ನಡೆಸ್ತಾ ಇರ್ತಾರೆ, ಅವರವ್ರ ಒಳಗೆ ಇರ್ತಕ್ಕಂಥ ಒಂದು ಇದು ಎತ್ಕಟ್ಟೋದು, ಮತ್ತು ಒಳಗೆ ಆ ಸ್ಥಾನಕ್ಕೆ ನಾನು ಬರಬೇಕು ಅಂತ ಹೇಳೋದು, ಅವ್ರ ಚಿಕ್ಕಪ್ಪನ ಮಗ ಅವರ ಅಣ್ಣನ ಮಗ, ಈ ರೀತಿ. ಸೊ ಇದರಿಂದ ಈ ಯುದ್ಧ ನಡೆಯೋಕ್ಕೆ ಕಾರಣ ಆಗ್ತದೆ. ಸೊ ಮೊದಲ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782 ನಡೆದಿದ್ದು. ಸೊ ಏನಕ್ಕೆ ನಡೀತು ಆಂಗ್ಲೋ ಮರಾಠ ಯುದ್ಧ, ಹೇಗೆ ನಡೀತು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಂಗ್ಲ ಮರಾಠ ಯುದ್ಧ ಫಸ್ಟು ಏನಕ್ಕೆ ನಡೀತು, ಮೊದಲನೇ ಆಂಗ್ಲ ಮರಾಠ ಯುದ್ಧ ಅಂದರೆ, ಪೇಶ್ವೆ ಮಾಧವರಾವ್ ಏನಿರ್ತಾನೆ, ಪೇಶ್ವೆ ಮಾಧವರಾವ್ 1787 ನಿಧನ ಆದಾಗ ಅವನ ಸಹೋದರ ನಾರಾಯಣರಾವ್ ಬರ್ತಾನೆ ಉತ್ತರಕ್ಕಾದಿಕ್ಕೆ. ಅವನನ್ನು ಕೊಲ್ಲಿಸಿ ಅವನ ಚಿಕ್ಕಪ್ಪ ರಘುನಾಥರಾವ್ ಏನು ಮಾಡ್ತಾನೆ, ತಾನೇ ಪೇಶ್ವೆ ಅಂತ ಬರ್ತಾನೆ. ಆದರೆ ನಾರಾಯಣನ ವಿಧವೆ, ಏನು ಅವನ ಹೆಂಡತಿ ವಿಧವೆ ಆಗಿರ್ತಾಳೆ, ಅವಳಿಗೆ ಗಂಡು ಮಗಳಿಗೆ ಜನ್ಮ ಆಗ್ತಾಳೆ. ಆವಾಗ ಅವನು ಸವಾಯಿ ಮಾಧವರಾವ್ ಬಂದ ಹೆಸರಿನ ಮಗವನ್ನು ಮರಾಠರು ಬೆಂಬಲಿಸ್ತಾರೆ, ಯಾಕಂದ್ರೆ ಅವ್ರು ರಾಜರ ಮಗ ಅಂಥೇಳಿ, ಅಂದರೆ ಪೇಶ್ವೆ ಮಾಧವರಾವನ ಮಗ ಅಂಥೇಳಿ. ಆದರೆ ಏನಾಗುತ್ತೆ, ರಘುನಾಥರಾವ್ ಏನು ಮಾಡ್ತಾನೆ, ತಾನು ಆ ಒಂದು ಪೇಶ್ವೆ ಜಾಗ ಉಳಿಸ್ಕೋಬೇಕು ಅಂತ ಬ್ರಿಟಿಷರ ಸಹಾಯ ಕೇಳ್ತಾನೆ. ಅದರ ಪ್ರಕಾರ 1780 ಬಾಂಬೆ ಗವರ್ನರ್ ಆಗಿದ್ದ ಎಲ್ಫಿನ್ನೊಂದಿಗೆ ಸಂಧಾನ ಸೂತ್ರವನ್ನು ಏರ್ಪಡಿಸ್ಕೊತಾನೆ. ಅದನ್ನೇ ನಾವು ಏನು ಹೇಳ್ತೀವಿ, ಸೂರತ್ ಒಪ್ಪಂದ ಅಂತ ಹೇಳ್ತೀವಿ. ಏನು ಸೂರತ್ ಒಪ್ಪಂದ ಅಂದರೆ, ಅದ್ರಲ್ಲಿ ಏನು ನಡೀತು ಅಂತಕ್ಕಂಥದ್ದು ಒಂದೇ ಲೈನಲ್ಲಿ ಹೇಳ್ಬಿಡ್ತೀನಿ, ನೋಡ್ಕೊಳ್ತೀನಿ. ಇಲ್ಲಿಲ್ಲ. ಸೂರತ್ ಒಪ್ಪಂದ ಅಂದರೆ ಪೇಶ್ವೆ ಗದ್ದೆಯನ್ನು ಕಸಿದುಕೊಂಡು ಇಂಗ್ಲೀಷರು ರಘುನಾಥರಾಯ್ಗೆ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ಇನ್ನೊಂದು, ಇಂಗ್ಲೀಷ್ ಸೇನೆ ಎಲ್ಲ ವೆಚ್ಚ ರಘುನಾಥರಾವ್ ಭರಿಸಬೇಕು ಅಂತಕ್ಕಂಥದ್ದು. ಮತ್ತು ಸಾಲ್ಸೆಟ್ ಬೆಸ್ಸಿನ ದ್ವೀಪಗಳನ್ನ ಬ್ರಿಟಿಷರಿಗೆ ವಹಿಸ್ಕೊಡ್ಬೇಕು ಅಂತದ್ದು. ಮತ್ತು ಮರಾಠರು ಬಂಗಾಳ ಮತ್ತು ಕರ್ನಾಟಕ ಪ್ರದೇಶ ಮೇಲೆ ದಾಳಿ ನಿಲ್ಲಿಸ್ಬೇಕಂತಕ್ಕಂಥದ್ದು. ಇದು ಸೂರತ್ ಒಪ್ಪಂದ. ಇದ್ರ ಪ್ರಕಾರ ಏನಾಗುತ್ತೆ, ರಘುನಾಥ ಬ್ರಿಟಿಷರ ಸಂಯುಕ್ತ ಸೇನೆ ಮರಾಠ ಪ್ರಮುಖರಿಗೆ ಪೂನಾದಲ್ಲಿ ಯುದ್ಧ ನಡೆಯುತ್ತೆ. ಪೇಶ್ವೆ ಸವಾಯಿ ಮಾಧವರಾವ್ ಪ್ರಧಾನಿ ನಾನಾ ಫಡ್ನವೀಸ್ ಕಲ್ಕತ್ತಾದಲ್ಲಿ ಬ್ರಿಟಿಷ್ ಗವರ್ನರ್ ಸಹಾಯ ಕೇಳ್ತಾನೆ. ಇವನು ಬಾಂಬೆ ಗವರ್ನರ್ ಆಗಿರ್ತಾನೆ. ಯಾರು, ಎಲ್ಫಿನ್ಸ್ಟನ್ ಅಂತಕ್ಕಂಥವನು. ಅವನು ಕೋಲ್ಕತ್ತಾದಲ್ಲಿ ತಾನೇ ಬ್ರಿಟಿಷರ ಒಂದು ರಾಜಧಾನಿ ಆಗಿರ್ತಾರೆ, ಅಲ್ಲಿರ್ತಕ್ಕಂಥ ಗವರ್ನರ್ನ ಸಹಾಯ ಕೇಳ್ತಾನೆ. ಅವನು ಇವನು ಸಹಾಯ ಮಾಡ್ತಾನೆ. ಸೊ ಸಹಾಯ ಮಾಡಿ ಪೇಶ್ವೆ ಸರ್ಕಾರ ರಘುನಾಥರಿಗೆ ಮಾಸಿಕ ಅವರು ಸಹಾಯ ಮಾಡಿದಾಗ ಇದು ಒಂದು ಒಪ್ಪಂದ ಮಾಡ್ಕೋತಾರೆ. ಯಾಕಂದರೆ ಎರಡೇ ಗವರ್ನರ್ಗಳು ಒಂದು ಸಪ್ರೇಟ್ ಆದಾಗ ಅವ್ರೇನು ಕೂತ್ಕೊಂಡು ಮಾತುಕತೆ ಮಾಡಿ ಪುರಂದರ ಒಪ್ಪಂದಕ್ಕೆ ಸಹಾಯ ಆಗ್ತಾರೆ. ಆ ಪ್ರಕಾರ ಏನಾಗುತ್ತೆ ಅಂದರೆ, ರಘುನಾಥ ರಾಯನಿಗೆ ಬೆಂಬಲ ಹಿಂಪಡ್ಕೋತಾರೆ ಅವರು. ಬಾಂಬೆ ಗವರ್ನರು ಹಿಂಪಡ್ಕೊಂಡು ಪೇಶ್ವೆ ಸರ್ಕಾರ ರಘುನಾಥರಿಗೆ ಮಾಸಿಕವಾಗಿ ಅವನು 25,000 ರೂಪಾಯಿ ನಿವೃತ್ತ ವೇತನ ಕೊಟ್ಬಿಟ್ಟು ಬಾಂಬೆ ಗವರ್ನರ್ ಆಗಿದೆ ಎಲ್ಫಿನನು ಅದಕ್ಕೆ ಒಪ್ಪಲ್ಲ ಈ ಒಂದು ಇದಕ್ಕೆ. ಇದರಿಂದ ಏನಾಗುತ್ತೆ, ಬಾಂಬೆ ಗವರ್ನರ್ಗೆ ಸೋಲ್ತಾನೆ, ಅವನು ಯುದ್ಧದಲ್ಲಿ ಸೋಲ್ತಾನೆ.
ಯಾರು ರಘುನಾಥಕ್ಕೆ ಸಂಬಂಧ ಕೊಟ್ಟು, ಯಾಕಂದರೆ ಇವರಿಗೆ ಬಂಗಾಲದ ಗವರ್ನರ್, ಕಲ್ಕತ್ತಾದ ಗವರ್ನರ್ ಸಹಾಯ ಮಾಡಿರ್ತಾನೆ. ಯಾರಿಗೆ? ಪೇಶ್ವೆಗೆ. ಯಾವ ಪೇಶ್ವೆಗೆ? ಸವಾಯಿ ಮಾಧವರಾವ್ ಪ್ರಧಾನಿಯಾಗಿ ನಾನಾ ಫಡ್ನವೀಸ್ಗೆ. ಸೊ ಹೀಗೆ ಸೋತಾಗ ಏನಾಗುತ್ತೆ, ಪುನಃ ವಡಗಾಂವ್ ಒಪ್ಪಂದಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಆಗ ಒಂದು ಪರಿಸ್ಥಿತಿ ಬರುತ್ತೆ, ಎಲ್ಲ ಪ್ರದೇಶವನ್ನು ವಾಪಸ್ ಕೊಡಬೇಕು ಅಂತ. ಮತ್ತು ಹೇಸ್ಟಿಂಗ್ಸ್ ಕಲ್ಕತ್ತಾದಿಂದ ದೊಡ್ಡ ಸೇನೆ ಕಳಿಸಿದ್ರಿಂದ ಯುದ್ಧದ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು 1782ರಲ್ಲಿ ಸಲಬಾಯಿ ಒಪ್ಪಂದ ಮಾಡ್ಕೋತಾರೆ. ಅಂದರೆ ಈ ಸಲಬಾಯಿ ಒಪ್ಪಂದ ಮುಂದಿನ 20 ವರ್ಷ ಶಾಂತಿ ನೆಲೆಸಬೇಕು ಅಂತಕ್ಕಂಥದ್ದು. ಮತ್ತು ಏನು ಸಲಬಾಯಿ ಒಪ್ಪಂದ ಅಂತಂದರೆ ಏನು ಅಂದರೆ ಇಂಗ್ಲೀಷರು ಸಾಲ್ಸೆಟ್ಟನ್ನು ಉಳಿಸ್ಕೊಳ್ಬೇಕು ಅವರನ್ನೇ, ಮತ್ತು ಇಂಗ್ಲೀಷರು ರಘುನಾಥ ರಾಯ್ ವಿಚಾರನ ಕೈ ಬಿಡಬೇಕು. ರಘುನಾಥ ರಾಯ್ ಏನು ತನಗೆ ಬೇಕು ಅಂತ ಬಂದಿರ್ತಾನೆ ಇಂಗ್ಲೀಷರಿಗೆ, ಅದನ್ನು ಕೈ ಬಿಡಬೇಕಾಗತ್ತೆ. ಅದನ್ನು ಕೈ ಬಿಟ್ಟ ಮೇಲೆ ಏನು ಪೇಶ್ವೆ ನಡೆಸ್ತಾ ಅವನಿಗೆ ಅದಿರುತ್ತೆ. ದಕ್ಷಿಣ ಭಾರತ ಯುದ್ಧದ ಪರಸ್ಪರ ರಾಜ್ಯಗಳನ್ನು ಅವರವರಿಗೆ ಹಿಂದಿರಿಸಬೇಕಾಗತ್ತೆ. ಸೊ ಇದು ಸಲಬಾಯಿ ಒಪ್ಪಂದ ಆಗುತ್ತೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೂಡ ನಡೆಯುತ್ತೆ 1803ರಿಂದ 1806 ತನಕ. ಇದೇನಕ್ಕೆ ನಡೆಯುತ್ತೆ ಅಂದರೆ, ಆ ಫಡ್ನವೀಸ್ ಮರಣ ಏನು ಹೊಂದ್ತಾನೆ, ಆಗ ಪೇಶ್ವೆ ಎರಡನೇ ಬಾಜಿರಾವನ ಮೇಲೆ ಹಿಡಿತ ಸಾಧಿಸಲು ಮರಾಠ ಸರದಾರರಾದ ಹೋಳ್ಕರ್ ಮತ್ತು ಸಿಂಧಿಯಾ ಪ್ರಯತ್ನ ಮಾಡ್ತಾರೆ. ಅವರು ಯಾರು? ಸರದಾರರು ಅಂದರೆ ಸೇನಾಪತಿಗಳು. ಪೇಶ್ವೆಯು ಮಹಾದಾಜಿ ಸಿಂಧಿಯಾ ಅದನ್ನು ಬಹಳಷ್ಟು ಪ್ರಭಾವಕ್ಕೆ ಒಳಪಟ್ಟಿರ್ತಾನೆ. ಇದನ್ನು 1802ರಲ್ಲಿ ಹೋಳ್ಕರನ್ನು ಯುದ್ಧ ಮಾಡಿ ಸಿಂಧಿಯಾ ಮತ್ತು ಪೇಶ್ವೆ ಒಕ್ಕೂಟ ಸೈನ್ಯ ಸೋಲಿಸ್ತಾನೆ. ಪೇಶ್ವೆಯು ಬೆಸ್ಸಿನ್ಸ್ಗೆ ಓಡೋಗ್ತಾನೆ. 1800 ಇಂಗ್ಲೀಷರೊಂದಿಗೆ ಬೆಸ್ಸಿಂಗ್ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ. ಹೋಳ್ಕರು ವಿನಾಯಕ್ ಸಿಂಹಾಸನದಲ್ಲಿ ಕೂರಿಸ್ತಾರೆ. ಆವಾಗ ಬೆಸ್ಸಿನ್ ಒಪ್ಪಂದದಲ್ಲಿ ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕ್ತಾನೆ. ಇದೇ ಪ್ರಾಬ್ಲಮ್. ಸಹಾಯಕ ಅಂದರೆ ಇವರು ಏನು ಬ್ರಿಟಿಷ್ ಸಹಾಯ ಮಾಡಿರ್ತಾರೆ ಯಾರಿಗೆ? ಹೋಳ್ಕರ್ಗೆ. ಅದರಿಂದ ಏನು ಯುದ್ಧ ಗೆದ್ದಿರ್ತಾನೆ. ಬೆಸ್ಸಿನ್ ಒಪ್ಪಂದದಲ್ಲಿ ಅವ್ನು ಸಹಾಯ ಸೈನ್ಯ ಪದ ಇಟ್ಕೋತಾನೆ ಅಂತ ಏನು ಸಹಿ ಮಾಡ್ತಾನೆ. ಮತ್ತು ಅದರ ವೆಚ್ಚವನ್ನು ಬರ್ಸ್ಕೋಬೇಕಾಗುತ್ತೆ. 26 ಲಕ್ಷ ರೂಪಾಯಿ ಕೂಡ ಕೊಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಇಂಗ್ಲೀಷರಿಗೆ ಮರಾಠರು ಪೂರ್ವ ರಾಜ್ಯಕ್ಕೆ ಹಸ್ತಕ್ಷೇಪ ಅಂದರೆ ಬಿಟ್ಕೊಡೋಂಗೆ ಆಗ್ಬಿಡುತ್ತೆ. ಅಂದರೆ ಈ ಪ್ರತಿಯೊಂದಕ್ಕೂ ತಲೆ ಬಾಗ್ದಂಗೆ ಆಗುತ್ತೆ. ಸೊ ಹೀಗಾಗಿ ಹೋಳ್ಕರ್ ಸಹಾಯದ ಇಂಗ್ಲೀಷರು ಹೋರಾಡಿದರು. ಮರಾಠರ ಸರದಾರ ಕಂಪನಿ ಅಧಿಕಾರಕ್ಕೆ ಬಂದರು ಮತ್ತು ಇದು ಮರಾಠರಿಗೆ ಅಪಮಾನಕರವಾಗಿತ್ತು. ಸಿಂಧಿಯಾ ಮತ್ತು ಭೋಸ್ಲೆ ಇಂಗ್ಲೀಷರ ಅಧಿಕಾರಕ್ಕೆ ಸವಾಲೆಸೆದರು. ಏನಕ್ಕೆ ಅಂತಂದರೆ, ಹೋಳ್ಕರನ್ನ ಇವನ್ನ ಕರ್ಕೊಂಡಿದ್ರಿಂದ ಸಿಂಧಿಯಾ ಮತ್ತು ಭೋಸ್ಲೆ ಏನು ಸರ್ದಾರರು ಇರ್ತಾರೆ ಅವರು ಇದಕ್ಕೆ ಒಪ್ಕೊಳ್ಳಲ್ಲ, ನಾವು ಪೂರಾ ಮರಾಠರ ಅವ್ರಿಗೆ ಬಗ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅಂತ ಹೇಳಿದಾಗ ಇವರು ಇಂಗ್ಲೀಷರ ವಿರುದ್ಧ ಸವಾಲೆಸುತ್ತಾರೆ. ಆಗ ಒಂದು ಸರಣಿ ಯುದ್ಧ ನಡೆಯುತ್ತೆ. ಇದೇ ಮರಾಠರ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ ಆಗುತ್ತೆ. ಇದ್ರ ಬ್ರಿಟಿಷರು ಅವ್ರನ್ನ ಸೋಲಿಸ್ಬಿಟ್ಟು ಸಹಾಯಕ ಸೈನ್ಯ ಪದಕ್ಕೆ ಅವ್ರ ಕೈಲೂ ಸಹ ಸಹಿ ಹಾಕಿಸ್ಕೊತಾರೆ. ಮತ್ತು ಹೋಳ್ಕರನ್ನು ಸಹ ಇಂಗ್ಲೀಷರಿಗೆ ಹೋರಾಡಿದ ಮತ್ತು ರಾಜ್ಪುರ್ ಘಟನೆಗೆ ಅವನು ಸೈನ್ ಹಾಕ್ತಾನೆ. ಸೊ ಇದಿಷ್ಟು ಎರಡನೇ ಆಂಗ್ಲೋ ಮರಾಠ ಯುದ್ಧ. ಈ ಮೂರನೇ ಆಂಗ್ಲೋ ಮರಾಠ ಯುದ್ಧ ಇದೆಯಲ್ಲ, ಇದು 1817 1818 ನಡೆಯುತ್ತೆ. ಇದು ಆ ಟೈಮಲ್ಲಿ ಅಧಿಕಾರ ಮತ್ತು ಪ್ರತಿಷ್ಠೆ ಕಳೆದುಕೊಂಡಿದ್ದ ಪೇಶ್ವೆ ಎರಡನೇ ಬಾಜಿರವನ್ನು ಮರಾಠರ ಒಕ್ಕೂಟ ಪುನರ್ ಸಂಘಟಿಸಬೇಕು ಅಂತಕ್ಕಂಥದ್ದನ್ನು ನಡೆಸ್ತಾನೆ. ಯಾರೋ ಅಧಿಕಾರ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಅವನ ಪೇಶ್ವೆನ ವಿರುದ್ಧ ಏನು ಸರ್ದಾರು ದಂಗೆದಿರ್ತಾರೆ, ಹೋಳ್ಕರ್ ಆಗಿರ್ಬೋದು, ಸಿಂಧಿಯಾ ಆಗಿರ್ಬೋದು ಮತ್ತು ಭೋಸ್ಲೆ ಆಗಿರ್ಬೋದು. ಸೊ ಅವರೆಲ್ಲ ಸೋತು ಶರಣಾದ ಮೇಲೆ ಎರಡನೇ ಬಾಜಿರಾವ್ ಏನು ಮಾಡ್ತಾನೆ, ಪುನರ್ ಸೈನ್ಯವನ್ನು ಸಂಘಟಿಸ್ತಾನೆ, ಪುನಃ ಸ್ಥಾಪಿಸ್ಬೇಕು ಅಂತ ಮಾಡ್ತಾನೆ. ಪಿಂಡಾರಿಗಳು ಅಂತ ಗುಡ್ಡಗಾಡಿನ ಪ್ರದೇಶಕ್ಕೆ ಏನು ಇರ್ತಾರೆ ಜನಗಳು, ಅವ್ರನ್ನ ಬೆಂಬಲ ಕೂಡ ತಗೋತಾನೆ. ಇಂಗ್ಲೀಷ್ ಸೇನೆ ಮೇಲೆ ದಾಳಿ ಮಾಡ್ತಾನೆ. ಇದೇ ಆಂಗ್ಲೋ ಮರಾಠ ಯುದ್ಧ ಕಾರಣ ಆಗುತ್ತೆ. ಮತ್ತು ಸರಣಿ ಕದನದಲ್ಲಿ ಇಂಗ್ಲೀಷರು ಮರಾಠರನ್ನು ಸೋಲಿಸ್ತಾರೆ. ಎಲ್ಲ ಮರಾಠ ಸರದಾರರು ಸಹಾಯ ಸೈನ್ಯ ಪದ್ಧತಿಯಿಂದ ಒಪ್ಕೊಳ್ಬೇಕಾಗುತ್ತೆ. ಛತ್ರಪತಿ ಸಾವನ ವಂಶಸ್ಥನಿಗೆ ಈ ಸತಾರಾ ಪ್ರದೇಶ ಆಳ್ವಿಕೆ ನಡೆಸಲು ಅನುಮತಿ ಕೊಡಲಾಗುತ್ತೆ. ಮತ್ತು ಪೇಶ್ವೆ ಎರಡನೇ ಬಾಜಿರಾವ್ ವಾರ್ಷಿಕ 8 ಲಕ್ಷ ರೂಪಾಯಿ ವಿಶ್ರಾಂತಿ ವೇತನ ನೀಡಿ ಕಳಿಸಲಾಗುತ್ತೆ. ಇದರಿಂದ ಬ್ರಿಟಿಷರು ಇಡೀ ದಕ್ಷಿಣ ಭಾರತ ತನ್ನ ರಾಜಕೀಯ ಸ್ವರೂಪವನ್ನು ಸ್ಥಾಪಿಸ್ತಾರೆ. ಸೊ ಈ ರೀತಿಯಾಗಿ ಅವರ ವಿಸ್ತರಣೆ ಮತ್ತು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾರೆ ಬ್ರಿಟಿಷರು. ಅಂದರೆ ಇದೆಲ್ಲ ನಮ್ಮ ಹಿಂದೂ ಸಮಾಜದಲ್ಲಿ, ಹಿಂದೂ ರಾಜರಲ್ಲಿ ಅವರವರಲ್ಲೇ ಜಗಳ ನಡೀತಾ ಇರೋದನ್ನು ಇವರು ಉಪಯೋಗ ಮಾಡ್ಕೋತಾರೆ. ಅದನ್ನು ಅವ್ರ ಅಡ್ವಾಂಟೇಜ್ ಆಗಿ ತೊಗೊಂಡು ಇಂಗ್ಲೀಷರು ಏನು ಮಾಡ್ತಾರೆ, ಸೊ ಇವ್ರನ್ನ ಸೋಲಿಸ್ತಾರೆ. ಆಕ್ರಮಣಕಾರಿ ನೀತಿ, ಒಡೆದಾಳೋ ನೀತಿಯಿಂದ ಸೋಲಿಸ್ತಾರೆ. ಬ್ರಿಟಿಷರು ಇದ್ರ ಜೊತೆಗೆ ಸಿಖ್, ಅಫ್ಘಾನ್, ನೇಪಾಳ ಎಲ್ಲರನ್ನೂ ಯುದ್ಧ ಮಾಡಿ ಭಾರತದ ಉಪಖಂಡದಂಥ ಪ್ರಭುತ್ವವನ್ನು ಸಾಧಿಸ್ತಾರೆ. ಸೊ ಇದು ಆಂಗ್ಲೋ ಮರಾಠ ಯುದ್ಧ ಮತ್ತು ಕರ್ನಾಟಕ ಯುದ್ಧ ಸ್ನೇಹಿತರೆ. ನಾನು ನಿಮ್ಗೆ ಹೇಳಿದೆ ಈ ಪಾಠದಲ್ಲಿ ನಾನು ನಿಮಗೆ ಬ್ರಿಟಿಷ್ ಅಂದರೆ ಯುರೋಪರ ಆಗಮನದ ಯಾವ ಪ್ರದೇಶ ಆಕ್ರಮಿಸ್ಕೊಂಡು ಮ್ಯಾಪ್ ಕೊಡ್ತೀನಿ ಅಂತ. ಇಲ್ಲಿದೆ ನೋಡಿ ಈ ಮ್ಯಾಪು. ಸೊ ಇದು ಇಂಪಾರ್ಟೆಂಟು. ಸೊ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ, ಮತ್ತು ನಿಮ್ಗೆ ಬೇರೆ ಯಾವ ವಿಡಿಯೋ ಬೇಕು ಅಂತಕ್ಕಂಥದ್ದನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದು ಮರಿಬೇಡಿ ಸ್ನೇಹಿತರೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಸ್ವತಂತ್ರ ಸಂಗ್ರಾಮ ಆಗಿರ್ಬೋದು 1857 ಸ್ವತಂತ್ರ ಸಂಗ್ರಾಮ ಏನಾಗಿತ್ತು, ಮತ್ತು ಗಾಂಧಿಯುಗ ಮಧ್ಯ ಏನಿದೆ, ಮಂದಗಾಮಿಗಳು ಈಗ ತೀವ್ರಗಾಮಿಗಳು ಈಗ, ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಮುಂದೆ ತರ್ತೀನಿ ಸ್ನೇಹಿತರೆ. ಸೊ ಧನ್ಯವಾದ.